ನೆಕ್ಸ್ಟ್ ಕ್ಯೂರಿಯಾಸಿಟಿ, ಸಮ್ ಸ್ಟ್ಯಾಟ್ಸ್ ಆ್ಯಂಡ್ ಫಿಗರ್ಸ್ ವಿ ವುಡ್ ಲೈಕ್ ಟು ನೋ ಫ್ರಮ್ ಯು. ವರ್ಷಕ್ಕೆ ಯೂಶಲಿ ಆರ್ಮಿಗೆ ಎಷ್ಟು ಜನ ರಿಕ್ರೂಟ್ ಆಗ್ತಾರೆ? ಅದರಲ್ಲಿ ಅಂದರೆ ಇಂಡಿಯಾ ಸ್ಟ್ಯಾಟ್ಸ್ ಏನು, ಕರ್ನಾಟಕ ಲೆವೆಲಲ್ಲಿ ಏನಾದ್ರು ಸ್ಟ್ಯಾಟ್ಸ್ ಇದು ಬೇರೆ ನಾನು ಬೇರೆ ಸುಮ್ಮನೆ ನನ್ನ ಎಕ್ಸಾಕ್ಟ್ ಫಿಗರ್ಸ್ ಇಲ್ಲ ಒಂದು ಇದು. ಅಂದಾಜಿಗೆ? ಈಗ ದೇಶದಲ್ಲಿ ಆರ್ಮಿನಲ್ಲಿ 13 ಲಕ್ಷ ಜನ ಸೈನಿಕರಿದ್ದಾರೆ. ಸೇನೆಯ ಒಟ್ಟು ಸ್ಟ್ರೆಂತ್ 13 lakhs ಅಂತ. ಸೊ ಇದರಲ್ಲಿ ವರ್ಷಕ್ಕೆ ಒಂದು 6, 7, 8 ಸಾವಿರ ಜನ ಸೈನಿಕರಾಗಿ ರಿಟೈರ್ ಆಗ್ತಾರೆ. ಆಫೀಸರ್ ಆಗಿ ಒಂದು ವರ್ಷಕ್ಕೆ 350, 400 ಜನ ರಿಟೈರ್ ಆಗ್ತಾರೆ. ನಾನು ಹೇಳ್ತಿರೋದು ಆರ್ಮಿ, ನೇವಿ, ಏರ್ಫೋರ್ಸ್ ಒಟ್ಟಿಗೆ ಸೇರಿಕೊಂಡು. ಲಾರ್ಜೆಸ್ಟ್ ಚಂಕ್ ಇಸ್ ಫ್ರಮ್ ದ ಆರ್ಮಿ, ನೆಕ್ಸ್ಟ್ ಈಸ್ ಏರ್ಫೋರ್ಸ್ ಆ್ಯಂಡ್ ನೆಕ್ಸ್ಟ್ ಈಸ್ ನೇವಿ. ಇದು ಸಂಖ್ಯಾತ್ಮಕವಾಗಿ ನೇವಿ ಒಂದು 55-60 ಸಾವಿರ ಇರ್ಬೋದು, ಏರ್ಫೋರ್ಸ್ ಒಂದು 1 ಲಕ್ಷ 1,25,000 ಇರ್ಬೋದು. ರೆಸ್ಟ್ ಆಲ್ ಟೋಟಲ್ ನಂಬರ್. ಹೌದು, ರೆಸ್ಟ್ ಆಲ್ ಈಸ್ ಆರ್ಮಿ. ಆರ್ಮಿ ಈಸ್ ಅ ಫೀಲ್ಡ್ ಫೋರ್ಸ್, ಅಂದರೆ ಗಡಿಯ ಉದ್ದಕ್ಕೂ ಕವರ್ ದ ಬಾರ್ಡರ್. ಹಾಂ. ಸೊ ಸಂಖ್ಯಾತ್ಮಕವಾಗಿ ಆರ್ಮಿ ಈಸ್ ಮಚ್ ಲಾರ್ಜರ್ ದ್ಯಾನ್ ನೇವಿ ಆ್ಯಂಡ್ ಏರ್ಫೋರ್ಸ್. ಇದು ಎಕ್ಸಾಕ್ಟ್ ಫಿಗರ್ಸ್ ಅಲ್ಲ, ನಾನು ಸುಮ್ಮನೆ ಹೀಗೆ ಒಂದು ರಫ್ ಆಗಿ ಹೇಳಿದೆ. ರಿಟೈರ್ಮೆಂಟ್ ಅಂತ ಹೇಳುವಂಥದ್ದು ಆರ್ಮಿನಲ್ಲಿ ಒಂದು ಟೈಮ್ ಬೌಂಡ್ ಅಂತ ಹೇಳಿದರೆ, ಈಗ ಉದಾಹರಣೆಗೆ ಒಬ್ಬ ಆಫೀಸರ್ 20 ವರ್ಷ ಸರ್ವಿಸ್ ಮಾಡಿದ ಮೇಲೆ ಆತ ನಿವೃತ್ತನಾಗ್ತಾನೆ ಅಂತ ಹೇಳಿದರೆ ಶಾರ್ಟ್ ಸರ್ವಿಸ್ ಕಮಿಷನ್ ಬಿಟ್ಟು ಆತ ನಿವೃತ್ತಿಯಾಗಿ ಬರಬಹುದು. ಸೈನಿಕರಾಗಿ ಮುಂಚೆ 15 ವರ್ಷ ಸರ್ವಿಸ್ ಮಾಡಿದ ಮೇಲೆ ಬಿಟ್ಟು ಬರಲಿಕ್ಕೆ ಆಗ್ತಾಯಿತ್ತು. ಪೆನ್ಷನೇಬಲ್ ಸರ್ವಿಸ್ ಅಂತ ಹೇಳ್ತೀವಿ. ಶಾರ್ಟ್ ಸರ್ವಿಸಲ್ಲಿ ಪೆನ್ಷನ್ ಇರಲ್ಲ? ಇಲ್ಲ, ಪೆನ್ಷನ್ ಇರಲ್ಲ. ಶಾರ್ಟ್ ಅಂದರೆ ಅದರ್ ಒನ್ ಇಸ್ ಲಾಂಗ್. ಸಿ, ಅದು ಶಾರ್ಟ್ ಸರ್ವಿಸ್ ಕಮಿಷನ್ ಆ್ಯಂಡ್ ಎ ಪರ್ಮನೆಂಟ್ ಕಮಿಷನ್. ಲಾಂಗ್ ಅಂತ ಇಲ್ಲ. ಸೊ ಪರ್ಮನೆಂಟ್ ಕಮಿಷನ್ಡ್ ಆಫೀಸರ್ಸ್ ಕ್ಯಾನ್ ರಿಟೈರ್ ಆಫ್ಟರ್ 20 years. ವಾಲಂಟರಿಲಿ ದೇ ಕ್ಯಾನ್ ಕಮ್ ಔಟ್. ಅದಕ್ಕಿಂತ ಮುಂಚೆ ರಿಟೈರ್ ಆಗಿ ಬಂದರೆ ಪೆನ್ಷನ್ ಸಿಗಲ್ಲ, ಅವ್ರಿಗೆ ಗ್ರ್ಯಾಚ್ಯುಟಿ ಸಿಗುತ್ತೆ ಅವ್ರು ಕೆಲಸ ಮಾಡಿದ ವರ್ಷಗಳಿಗೆ ಸರಿಯಾಗಿ. ಸೈನಿಕರಿಗೆ ಅದು 15 ವರ್ಷ ಅಂತ ಇತ್ತು, ಈಗಲೂ ಹಾಗೆ ಇದೆ. ಆದರೆ ಈಗ ಏನಾಗಿದೆ ಅಂತಂದರೆ, ಈ ಅಗ್ನಿವೀರ್ ಯೋಜನೆ ಬಂದಿರೋದ್ರಿಂದ, ಅಗ್ನಿವೀರ್ ಯೋಜನೆ ಬಂದ ಮೇಲೆ ಪ್ರಾರಂಭದ ದಿನಗಳಲ್ಲಿ ಅವರು 4 ವರ್ಷ ಸೈನ್ಯ ಸೇವೆ ಮಾಡಿದ ಮೇಲೆ ಒಂದು 25% ಅವರನ್ನು ಉಳಿಸ್ಕೊಳ್ತಾ ಇದ್ರು, ಡಿಪೆಂಡಿಂಗ್ ಆನ್ ದೇರ್ ಪರ್ಫಾರ್ಮೆನ್ಸ್. ರೆಸ್ಟ್ ವರ್ ಕಮಿಂಗ್ ಬ್ಯಾಕ್ ವಿತ್ ದ ಗ್ರ್ಯಾಚ್ಯುಟಿ. ದೇ ವರ್ ಗೆಟಿಂಗ್ ಅಬೌಟ್ 11 lakh rupees ಆಫ್ಟರ್ 4 years ಆಫ್ ಸರ್ವಿಸ್. ಪ್ಲಸ್ ದೇ ಹ್ಯಾಡ್ ರಿಸರ್ವೇಷನ್ ಇನ್ ಆಲ್ಮೋಸ್ಟ್ ಲಾಟ್ ಆಫ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್. ಹಾಂ. ಈಗ ಇದಾಗಲಿಕ್ಕಿಂತ ಮುಂಚೆನೂ ಕೂಡ ಆ್ಯಕ್ಚುಲಿ ಸೈನಿಕರ ಜಾಬ್ ಪರ್ಮನೆಂಟ್ ಅಂತೇನು ಇರಲಿಲ್ಲ. 15 ವರ್ಷ ಮಾಡಿದಲ್ಲಿ ಅವ್ರು ಬರ್ಬೋದಿತ್ತು ಅವರು, ಆದರೆ ಪೆನ್ಷನ್ ಕೊಡ್ತಾಯಿದ್ರು. ಅಗ್ನಿವೀರ್ಗೆ ಪೆನ್ಷನ್ ಇರಲಿಲ್ಲ. ಈ ಗ್ರ್ಯಾಚ್ಯುಟಿ ತೊಗೊಂಡು ಬರ್ತಾ ಇದ್ದ 11 ಲಕ್ಷ ರೂಪಾಯಿ ತೊಗೊಂಡು, ಯಾಕೆಂದ್ರೆ 4 ವರ್ಷ ಸರ್ವಿಸ್ ಮಾಡಿ ಬರ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ. ಇದು ಶಾರ್ಟ್ ಸರ್ವಿಸ್ ಅಲ್ಲ, ಸೈನಿಕರಿಗೆ ಇದು ಇರಲಿಲ್ಲ. ಸೈನಿಕರಿಗೆ ಈ ಥರದ್ದಿರಲಿಲ್ಲ. 15 ವರ್ಷ ಮಿನಿಮಮ್ ಮಾಡಬೇಕು ಅನ್ನೋ ಕಾನೂನಿತ್ತು. ಆದರೆ ಎಗೈನ್ ಇಟ್ ವಾಸ್ ನಾಟ್ ಎ ಪರ್ಮನೆಂಟ್ ಅಪಾಯಿಂಟ್ಮೆಂಟ್, ಇಟ್ ವಾಸ್ ಓನ್ಲಿ ಎ ಕಾಂಟ್ರಾಕ್ಚುಯಲ್ ಅಪಾಯಿಂಟ್ಮೆಂಟ್. ಆಮೇಲೆ ಬಿಟ್ಟು ಬರೋ ಅಂತೇಳಿ ವಿತ್ ಪೆನ್ಷನ್. ಎಮರ್ಜೆನ್ಸಿ ಕಮಿಷನ್ ಅಂತ ಇತ್ತು. ಆ ಟೈಮಲ್ಲಿ ಆಫೀಸರ್ಗಳಿಗೆ ಈ ಥರ ಬರೋ ಅವಕಾಶ ಇತ್ತು. ಸೈನಿಕರದ್ದು ಬರೀ 7 ವರ್ಷ ಇತ್ತು ಮೊದಲು. ನೀವು ಆಗೊಂದು ಪ್ರಶ್ನೆ ಕೇಳಿದ್ರಿ, ದೇಶದಲ್ಲಿ ಎಲ್ರಿಗೂ ತರಬೇತಿ ಕೊಟ್ಟರೆ ಒಳ್ಳೆದಿತ್ತು ಅಂಥೇಳಿ. ಈ ಅಗ್ನಿವೀರ್ ಯೋಜನೆ ಪ್ರಪಂಚದ ಎಲ್ಲ ಕಡೆಗಳಲ್ಲೂ ಇದೆ. 2 ವರ್ಷ, 3 ವರ್ಷ, 5 ವರ್ಷ, ಈ ಥರ ಬೇರೆ ಬೇರೆ ಟರ್ಮ್ಸು. ದೇಶದಲ್ಲಿ ತಮ್ಮ ಹಾಗೆ ಬಹಳ ಜನ ಯಾವಾಗಲೂ ಹೇಳ್ತಾ ಇದ್ದರು, ಎಲ್ರಿಗೂ 1 ವರ್ಷ ಸೇನೆಯಲ್ಲಿ ಟ್ರೈನಿಂಗ್ ಮಾಡಬೇಕು ಅಂತ. ಇದು ಸಾಧಾರಣವಾಗಿ ಹೇಳ್ತಿದ್ರು. ಈ ದೇಶದ ಸಮಸ್ಯೆ ಎಲ್ಲ ಪರಿಹಾರ ಆಗಬೇಕಾದ್ರೆ ನಮ್ಮ ಎಲ್ಲ ಯುವಕರು 1 ವರ್ಷನೋ 2 ವರ್ಷನೋ ಕಂಪಲ್ಸರಿ ಸರ್ವಿಸ್ ಮಾಡಬೇಕು ಅಂತ. ಸೊ ಒಂದು ಉದ್ದೇಶ ಇದ್ದದ್ದು, ಒಂದು 4 ವರ್ಷ ದೊಡ್ಡ ಸಂಖ್ಯೆಯಲ್ಲಿ ಸೈನಿಕರು ಆಗಿ ದೇಶದಲ್ಲಿ ಕೆಲಸ ಮಾಡಿದರೆ ಸ್ವಲ್ಪ ಬದಲಾವಣೆಗಳಾಗ್ಬೋದು ಅಂತ. ಎರಡನೇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ದೇಶದ ಅಂತರಂಗದಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ. ಅಂದರೆ ಬಾಂಬ್ ಬ್ಲಾಸ್ಟ್ ಆಗೋದು, ಭಯೋತ್ಪಾದನೆಯ ಕೃತ್ಯಗಳು, ಟೆರರಿಸಮ್ ಮತ್ತು ದೇಶ ವಿರೋಧಿ ಚಟುವಟಿಕೆಗಳು. ಸೊ ನಾನು ಎಲ್ಲರನ್ನೂ ಮಿಲಿಟರೈಸ್ ಮಾಡಬೇಕು ಅಂತ ಹೇಳ್ತಿಲ್ಲ, ಆದರೆ ಸ್ವಲ್ಪ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಗೊತ್ತಿರಬೇಕಲ್ಲ. ನನಗೆ ಸ್ವಲ್ಪ ಜಾಗೃತಿ ಬರಬೇಕಲ್ಲ. ನನಗೆ ಸ್ವಲ್ಪ ಆತ್ಮರಕ್ಷಣೆ ಜೊತೆಗೆ ಈ ದೇಶ ಮೊದಲು ಹೇಳುವ ಭಾವನೆಯಿಂದ ನಾನು ಒಂದು ಉದಾಹರಣೆಗೆ, ಒಂದು ಹಳ್ಳಿನಲ್ಲಿ ಒಂದು 50 ಜನ ಮಾಜಿ ಸೈನಿಕರಿದ್ದಾರೆ, ಒಂದು 100 ಜನ ಮಾಜಿ ಸೈನಿಕರಿದ್ದಾರೆ, ಇಲ್ವಾ ಅಗ್ನಿವೀರ ಕೆಲಸ ಮಾಡಿದಂಥವ್ರಿದ್ದಾರೆ. ಇಸ್ ಇಟ್ ನಾಟ್ ಎ ಫೋರ್ಸ್? ಇನ್ಸ್ಪೈರ್ಡ್, ಮೋಟಿವೇಟೆಡ್, ಟ್ರೈನ್ಡ್ ಫೋರ್ಸ್. ಸೊ ಲಾಂಗ್ ಟರ್ಮ್ ನಾನು ಹೀಗೆ ಆಲೋಚನೆ ಮಾಡ್ತೀನಿ ಯಾವಾಗಲೂ. ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ DC ಅವ್ರ ಹತ್ರ ಯಾವಾಗಲೂ ಹೇಳ್ತಾ ಇದ್ದೆ, ಸರ್ ಪ್ರತಿ ವರ್ಷ 200 ಜನ 300 ಜನ ನಿವೃತ್ತರಾಗಿ ಸೈನಿಕ ಬರ್ತಾ ಇದ್ದಾರೆ ಜಿಲ್ಲೆನಲ್ಲಿ. ನಾವು ಅವ್ರನ್ನೆಲ್ಲ ಒಂದು ಫೋರ್ಸ್ ಆಗಿ, ನಮಗೆ ಒಂದು ಹೇಳ್ಕೊಟ್ಟಿರ್ತಾರೆ ಕಮಾಂಡ್ ಅಂದರೆ, ಮೇಲ್ಗಡೆಯಿಂದ ಒಂದು ಡ್ಯೂಟಿಫುಲ್ ಅಂದರೆ ಲಾಫುಲ್ ಕಮಾಂಡ್ ಬಂದರೆ ವಿ ಸಿಂಪ್ಲಿ ಫಾಲೋ ಇಟ್. ನಿಮಗೊಂದು ಟ್ರೈನ್ ಫೋರ್ಸ್ ಇದೆ. ಈಗ ಒಂದು ಜಿಲ್ಲೆನಲ್ಲಿ ಇಮ್ಯಾಜಿನ್ 38 ವರ್ಷ 40 ವರ್ಷ 42 ವರ್ಷಕ್ಕೆ
18-20 ವರ್ಷ ಸರ್ವಿಸ್ ಮಾಡಿ ರಿಟೈರ್ ಆಗಿರುವಂಥ ಒಂದು 5,000 ಜನ ಮಾಜಿ ಸೈನಿಕರಿದ್ದಾರೆ ಅಂತ ಇಟ್ಕೊಳ್ಳಿ. ನಿಮಗೆ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್ನ ಕೆಳಗೆ ಅವರನ್ನು ಎಮರ್ಜೆನ್ಸಿ ಆದಾಗ ಒಟ್ಟು ಮಾಡಬೇಕು ಅಂತ ಹೇಳಿದರೆ, ಡೋಂಟ್ ಯು ಹ್ಯಾವ್ ಎ ಡೆಡಿಕೇಟೆಡ್ ಟ್ರೈನ್ಡ್ ವರ್ಕ್ ಫೋರ್ಸ್ ಆರ್ ಎ ಟ್ರೈನ್ಡ್ ಫೋರ್ಸ್ ವಿತ್ ಯು? ಸೊ ಇದಕ್ಕೆ ಏನಾದರೂ ಮಾಡ್ಬೇಕು ಸರ ಅಂತೇಳಿ ನಾನು ಇದನ್ನು ದೇಶದ ಡಿಫೆನ್ಸ್ ಮಿನಿಸ್ಟರ್ ಹತ್ರನೂ ಮಾತಾಡಿದ್ದೆ. ಅವರೇನು ನಿಮ್ಮ ಹತ್ರ ಇಮಾಲ್ಯುಮೆಂಟ್ಸ್ ಕೇಳಲ್ಲ, ಏನು ಸಂಬಳ ಕೇಳಲ್ಲ, ಕೆಲಸ ಕೊಡಿ ಅಂತ ಕೇಳಲ್ಲ. ಒಂದು ಫ್ಲಡ್ ಬಂದಿದೆ ಒಂದು ಏರಿಯಾದಲ್ಲಿ, ಒಂದು ಡಿಸಾಸ್ಟರ್ ಆಗಿದೆ. ದಿಸ್ ಈಸ್ ಒನ್ ಸಿವಿಲಿಯನ್ ಫೋರ್ಸ್ ಹೂ ಆರ್ ಟ್ರೈನ್ಡ್, ಹೂ ಆರ್ ಫಾಲಿನ್ ಅಂಡರ್ ಇದು ಒಂದು ಸ್ಟ್ರಕ್ಚರಲ್ಲಿ ಒಂದಷ್ಟು ಜನ ಆಫೀಸರ್ಗಳಿರ್ತಾರೆ. ಒಂದು ಸ್ಟ್ರಕ್ಚರ್ ಡಿರೈವ್ ಮಾಡಿದ್ರೆ ದೇ ಕ್ಯಾನ್ ಬಿ ಎ ವಂಡರ್ಫುಲ್ ಹ್ಯೂಮನ್ ರಿಸೋರ್ಸ್ ಇನ್ ಮೊಮೆಂಟ್ಸ್ ಆಫ್ ಕ್ರೈಸಿಸ್. ದ್ಯಾನ್ ವೇಟಿಂಗ್ ಫಾರ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಥವಾ ಇನ್ಯಾವುದೋ. ಅಲ್ಲ, ಅವ್ರು ಬಂದಾಗ ಅಲ್ಲಿವರೆಗೆ ಕಾಂಪ್ಲಿಮೆಂಟರಿ ಆಗುತ್ತಲ್ಲ. ಎಕ್ಸಾಕ್ಟ್ಲಿ. ಸೊ ದೀಸ್ ಆರ್ ಫ್ಯೂ ಗ್ಯಾಪ್ಸ್. ದಿಸ್ ಕ್ಯಾನ್ ಬಿ ಥಾಟ್ ಆಫ್ ಅಂತ ಹೇಳೋದು ನಾನು. ಈ ದೇಶದಲ್ಲಿ 13 ಲಕ್ಷ ಜನ ಸೈನಿಕರಿದ್ದರೆ ಒಂದು 20-22 ಲಕ್ಷ ಜನ ರಿಟೈರ್ಡ್ ಸೋಲ್ಜರ್ಸ್ ಇದ್ದಾರೆ. ಓಹೋ, ದಟ್ಸ್ ಅ ಬಿಗ್ ನಂಬರ್. ಹಾಂ, ಇಫ್ ಈ 22 lakh ಪೀಪಲ್ ಆರ್ ಕನೆಕ್ಟೆಡ್ ಥ್ರೂ ನೆಟ್ವರ್ಕ್ ಆರ್ ಥ್ರೂ ಸಮ್ ಪ್ಲ್ಯಾಟ್ಫಾರ್ಮ್, don't you think it is a huge human capital which can be used during emergencies? It is. So that is what should be done actually. So ಅಗ್ನಿವೀರ್ನ ಔಟ್ಕಮ್ ಈಗೇನು ಅದನ್ನು 50% ರೆಗ್ಯುಲರೈಸ್ ಮಾಡ್ತಾರೆ. 24 ವೀಕ್ಸ್ನ ಟ್ರೈನಿಂಗಿನ ಬದಲಾಗಿ 42 ವೀಕ್ನ ಟ್ರೈನಿಂಗ್ ಕೊಡ್ತಾರೆ. ಇಮಾಲ್ಯುಮೆಂಟ್ಸ್ ಇಂಪ್ರೂವ್ ಮಾಡ್ತಾರೆ ಅಂತೆಲ್ಲ ಒಂದು ಮಾತುಕತೆ ಆಗ್ತಾ ಇದೆ. ಒಂದು ಎಕ್ಸ್ಪೆರಿಮೆಂಟಲ್ ಆಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಐ ಪರ್ಸನಲಿ ಫೀಲ್ ಇಟ್ಸ್ ಎ ಗುಡ್ ಸ್ಕೀಮ್ ಆ್ಯಕ್ಚುಲಿ. Larger number of Indian population can be exposed to army, and we can instill a sense of discipline among them.